ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೋಸ್ಟ್ ವೀಡಿಯೋಸಿಂದ ಔಟ್ಸೈಡ್ ಟಾಪಿಕ್ ವೀಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಕಂಟೆಂಟ್ ಇಲ್ಲದ ಕಾರಣ ನಾವು ಹೊಸ ಒಂದು ವಿಷಯಕ್ಕೆ ಕೈ ಹಾಕ್ತಾ ಇದ್ದೀನಿ. ಈಗ ಇವತ್ತು ನಮ್ಮ ಎಂಟೈರ್ ವರ್ಲ್ಡಲ್ಲಿ ಸುಮಾರು ಥರದ ಗಾಡಿಗಳಿದೆ. ಅಂದರೆ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಲಾರಿ ಮತ್ತು ಜೀಪ್ ಸುಮಾರು ಇದೆ. ಅಂದರೆ ಸುಮಾರು ನಮಗೆ ಹೆಸರು ಗೊತ್ತಿರೋದಿರೋದು ಇದೆ, ಹೆಸರು ಗೊತ್ತಿರೋದು ಇದೆ, ಎಲ್ಲನೂ ಇದೆ. ಅದರಲ್ಲಿ ಇವತ್ತು ನಂದು ಫ್ರೆಂಡ್ ಒಂದು ಮಾಡೆಲ್ ತಗೊಂಡಿದ್ದಾನೆ, ಒಂದು ಸ್ಕೂಟರಲ್ಲಿ ನನ್ನ ಫ್ರೆಂಡ್ ಒಂದು ಮಾಡೆಲ್ ತಗೊಂಡಿದ್ದಾನೆ. ಅಂದರೆ ಅದು ಯಾವ ಮಾಡಲ್ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ನ ಇಂಟ್ರೊಡಕ್ಷನ್ ಮಾಡ್ಕೊಡೋಣ. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರ್ಬೋದು ಅವನ್ನ. ಬಾ ಚಪ್ಪಾಳೆ ಬಂದ, ಹೇಗಿದ್ದೀರಿ? ಇವನಿಗೊಂದು ಚಪ್ಪಾಳೆ ನಾನು ಸೇರ್ಬೇಕು. ಇವನಿಗೊಂದು ಸೌಂಡ್ ಮಾಡ್ಬಿಡ್ತೀವಿ, ಅಲ್ಲೂ ಶೇಕ್ ಹಾಕೊಂಡು. ಸೊ ಗಾಯ್ಸ್, ಇವನಿಗೊಂದು ಚಪ್ಪಾಳೆ ಹೊಡೀರಿ. ಅಂದರೆ ಇವತ್ತು ಒಂದು ಫ್ರೆಂಡ್ ಇದ್ದಾನೆ, ನಮಗೊಂದು ಚಪ್ಪಾಳೆ ಹೊಡಿಬೇಕು. ಯಾಕಂದರೆ ವೀಡಿಯೋಸ್ ಕರೆದ್ರೆ ಬರಲ್ಲ. ಯಾಕಂದರೆ ಸುಮಾರು ಒಂದು 3 ತಿಂಗಳು ಅಂದರೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರ್ಬೋದು. ಇವನ್ನ ವೀಡಿಯೋಸಿಗಾದರೆ ಬರೋದಿಲ್ಲ. ಅವನು ಯಾವುದರಲ್ಲಿ ಹೊಡಿಬೇಕು ಅಂತ ನೀವೇ ಕಮೆಂಟ್ ಮಾಡಿ. ಅವನಿಗೆ ಹೊಡಿಬಾರ್ದು ಅಂದರೂ ನೀವೇ ಕಮೆಂಟ್ ಮಾಡಿ. ಹೊಡಿಬೇಕಾ ಹೊಡಿಬಾರ್ದ? ಹೊಡಿಬೇಕು ಅಂದರೆ ನಾನು ಚಪ್ಪಲಿ ಎತ್ತು ಹೊಡಿತೀನಿ. ಹೊಡಿಬೇಕಂದ್ರೆ ಅವ್ನಿಗೆ ನಾನು ಚಪ್ಪಲಿ ತಗೊಂಡು ಹೊಡಿತೀನಿ. ಹೊಡಿಬಾರ್ದು ಅಂದರೆ ನಾನು ಹೊಡಿಯಲ್ಲ. ಇವತ್ತು ಅವನು 3 ತಿಂಗಳು ನಮ್ಮ ಜೊತೆ ವೀಡಿಯೋಸ್ ಮಾಡೋಕ್ಕೆ ಬಂದಿಲ್ಲ. ಯಾಕೆ ಅಂದರೆ ಸುಮಾರು ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಗಾಡಿ ತೆಗೆಗೋಸ್ಕರ ಕೆಲಸ ಮಾಡಿದ್ದಾನೆ. ಅಂದರೆ ನೀವು ಒಂದು ಮಾಡೆಲ್ ತಗೊಂಡಿದ್ದಾನೆ ನಮ್ಮ ಕೊಡಗುಗೆ. ಅಂದರೆ ನಾನಿರೋ ಪ್ಲೇಸಿಗೆ ಫಸ್ಟ್ ಟೈಮ್ ಅನಿಸುತ್ತೆ ಬಂದಿರೋದು. ಸೊ ಫಸ್ಟ್ ಮಾಡೆಲ್ನ ತೋರಿಸ್ಬಿಡೋಣ ಬನ್ನಿ. ಇದೇ ನಮ್ಮದೊಂದು ಹೊಸ ಗಾಡಿ ತಗೊಂಡಿದ್ದಾನೆ. ಅದ್ರ ರಿವ್ಯೂ ನಾವು ಕೂಡ ಹೋಗ್ತಾ ಇದ್ದೀವಿ. ಅಂದರೆ ಇದೇ ಥರ ಇನ್ನೂ ಸುಮಾರು ವಿಷಯ ಬರ್ತದೆ. ಇನ್ನು ಬೇರೆಯವ್ರದ್ದು ಗಾಡಿ ಆಗಿರ್ಬೋದು, ಬೇರೆಯವ್ರದ್ದು ಏನೇ ಒಂದು ಕಾರ್ ಆಗಲಿ, ಜೀಪ್ ಆಗಲಿ, ಒಂದು ಬೈಕ್ ಆಗಲಿ, ಸ್ಕೂಟರ್ ಆಗಲಿ, ಎಲ್ಲನೂ ರಿವ್ಯೂ ನಾವು ತಗೋತೀವಿ. ನೋಡೋಣ ಅದು ಯಾವ ಥರ ರೆಸ್ಪಾನ್ಸ್ ಆಗುತ್ತೆ, ಈ ವಿಡಿಯೋಗೆ ಯಾವ ಥರ ರೆಸ್ಪಾನ್ಸ್ ಬರುತ್ತೆ, ಮತ್ತು ಇಂಥ ವೀಡಿಯೋಸ್ಗೆ ಎಷ್ಟು ಜನ ನೋಡ್ತಾರೆ, ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ. ಗೋಸ್ಟ್ ವೀಡಿಯೋಸ್ಗಂತೂ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಆದರೆ ನಮ್ಮ ಹತ್ರ ಕಂಟೆಂಟ್ ಇಲ್ಲದಿರೋ ಕಾರಣ ನಾವು ಗೋಸ್ಟ್ ವೀಡಿಯೋಸ್ನ ಇಲ್ಲಿಗೆ ಡ್ರಾಪ್ ಮಾಡ್ತಾ ಇಲ್ಲ. ಬರುತ್ತೆ, ಆದರೆ ಸ್ವಲ್ಪ ದೂರಾಗಿ ಬರುತ್ತೆ. ಇನ್ನು ಇದೇ ಥರ ಟಾಪಿಕ್ಸ್ ಸುಮಾರು ಬರ್ತಾ ಇರ್ತದೆ. ಅಂದರೆ ಬೇರೆಯವ್ರದ್ದು ಗಾಡಿ. ಇನ್ನು ಇದಾದಮೇಲೆ ಇದ್ರದ್ದು ಇದೇ ಥರ ನೆಕ್ಸ್ಟ್ ಒಂದು ಟಾಪಿಕ್ ಅಂದರೆ ಸುಜುಕಿ ZR. ಇದೇ ಥರ ಈ ವಿಡಿಯೋಸ್ಗೆ ರೆಸ್ಪಾನ್ಸ್ ಬಂದರೆ ನೆಕ್ಸ್ಟ್ ಒಂದು ವೆಹಿಕಲ್ ಇದೆ. ಅಂದರೆ ಒಂದು ಬೈಕ್ ಇದೆ, ವೆಹಿಕಲ್ ಅಲ್ಲ, ಒಂದು ಬೈಕ್ ಇದೆ. ಬೈಕ್ ಅಂದರೆ ಸುಜುಕಿ ವಿ-ಸ್ಟ್ರೋಮ್ ಅಡ್ವೆಂಚರ್. ನೆಕ್ಸ್ಟ್ ಟಾಪಿಕ್ ಅಂದರೆ ಸುಜುಕಿ ವಿ-ಸ್ಟ್ರೋಮ್ ಅಡ್ವೆಂಚರ್. ಅದು ಸುಮಾರು ಸಲ ಪ್ರಾಕ್ಟೀಸ್ ಮಾಡಿ ಇವಾಗ ನನ್ನ ಬಾಯಲ್ಲಿ ಬಂದಿದೆ. ಅಂದರೆ ನನಗೆ ಬೈಕ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅಂತ ಅನ್ಕೋಬೇಡಿ, ಸಖತ್ ನಾಲೆಜ್ ಇದೆ ನನಗೂ. ಆದರೆ ಒಂದು ಏನು ಮಾಡೋದು, ಒಂದೊಂದು ಹೆಸರು ಮಾತ್ರ ನನ್ನ ಬಾಯಿಗೆ ಬರಲ್ಲ. ಯಾಕಂದರೆ ತುಂಬ ಜಾಸ್ತಿ ಅಲ್ವ ದುಡ್ಡು ಎಲ್ಲದಕ್ಕೂ. ಅದಕ್ಕೆ ನೋಡೋಣ ಫಸ್ಟ್ ತೋರಿಸಿ. ಯಮಹಾ ರೇ ZR 125. ಇದು ಬಂದು ಕೊಡಗಿಗೆ, ಅಂದರೆ ನಾನು ಇರೋ ಏರಿಯಾಕ್ಕೆ ಒಂದು ಹೊಸ ಬೈಕ್ ಆಗಿರ್ತದೆ. ಅಂದರೆ ನಾನು ನೋಡ್ತಿರೋ ಪ್ರಕಾರ ನಮಗೆ ಒಂದು ಹೊಸ ಒಂದು ಸ್ಕೂಟರ್ ಆಗಿರ್ತದೆ ಇದು. ಇದ್ರದ್ದು ಫೀಚರ್ಸ್ ಇದನ್ನ ಓನರ್ ಹತ್ರ ಕೇಳೋಣ. ಯಾಕಂದರೆ ನಾನು ಕಾರಣಾಂತರಗಳಿಂದ, ಅಂದರೆ ನಮ್ಮದೊಂದು ಮ್ಯಾಚ್ ಇರೋದ್ರಿಂದ ನಾನು ಹೋಗೋಕ್ಕಾಗಿಲ್ಲ. ಸೊ ಇದ್ರದ್ದು ಏನಿದ್ರು ನಮ್ಮದು ಈ ಗಾಡಿದು ಓನರ್ ಹತ್ರ ಇದು ಫೀಚರ್ಸ್ ಎಲ್ಲ ಕೇಳೋಣ, ಮಾತಾಡ್ತಾನೆ. ಜನ ಎಂಟಾರ್ಕ್ ಬಗ್ಗೆ ಕಂಪ್ಲೇಂಟ್ಗಳು ಹೇಳಿದ್ರೆ, ಈ ತರ ಇದೆ ಎಂಟಾರ್ಕು, ಪೆಟ್ರೋಲ್ ಮೈಲೇಜ್ ಕಡಿಮೆ ಇದೆ, ನಮಗೆ ಮೈಲೇಜ್ ಅಲ್ಲಿ ಕಡಿಮೆ ಇದೆ, ನಮ್ಗೆ ಲಾಂಗ್ ಹೊಡಿಯಕ್ಕಾಗಲ್ಲ. ಅದನ್ನೂ ಒಂದು ಮಾಡೋಣ. ಅಂದ್ರೆ ಎಂಟಾರ್ಕ್ ಒಂದು ರಿವ್ಯೂ ಕೊಡೋಣ. ಎಂಟಾರ್ಕ್ ನನ್ನ ಹತ್ರನೇ ಇದೆ, ಅದು ರಿವ್ಯೂ ಕೊಡೋಣ. ಅದು ಬಿಟ್ರೆ ನನ್ನ ಹತ್ರ ಬಿಟ್ರೆ ಇನ್ನು ಬೇರೆಯವ್ರ ಹತ್ರ, ಅಂದ್ರೆ ಈಗ ಹೊಸದಾಗಿ ಬಂದಿರೋ ಎಂಟಾರ್ಕ್ ಮತ್ತೆ ನನ್ನ ಹತ್ರ ಇರೋ ಎಂಟಾರ್ಕ್ ಮಾಡೋದು ಬೇರೆ ಬೇರೆ ಆಗಿರ್ತದೆ. ಅದು ಎರಡನ್ನೂ ಒಂದು ಕಂಬೈನ್ ಮಾಡಿ ನೋಡೋಣ ಯಾವ ತರ ಬರ್ತದೆ ಮತ್ತೆ ಯಾವ ತರ ಫೀಚರ್ಸ್ ಇರ್ತದೆ ಅಂತ. ಅದು ನೋಡ್ಬಿಟ್ಟು ಮುಂದೆ ನೋಡೋಣ. ಈಗ ನೋಡೋಣ, ಇದೊಂದು ಚೆಕ್ ಮಾಡೋಣ ಯಾವ ತರ ಅಂತ. ಅದರಲ್ಲಿ ಬಂದ್ರೆ ಅಂದ್ರೆ ಫ್ಯೂಚರ್ಸ್ ಕಡಿಮೆ ಇದೆ. ಅದರಲ್ಲಿ ಈಗ ಯಮಹಾ ಗಾಡಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಫ್ಯೂಚರ್ಸ್ ಕೊಟ್ಟಿದ್ದಾರೆ.
ಒಂದು ಆಟೋಮೆಟಿಕ್ ಸಿಸ್ಟಮ್. ಆಟೋಮೆಟಿಕ್ ನಮಗೆ ಟ್ರಾಫಿಕ್ ಜಾಮ್ ಅಲ್ಲಿ ಈಸಿ ಆಗಲಿ ಅಂತ ಏನ್ ಮಾಡಿದ್ದಾರೆ, ತುಂಬಾ ಫೀಚರ್ಸ್ ಇದೆ. ಬೇಕಾದ್ರೆ ನಿಮಗೆ ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಡಿಸ್ಪ್ಲೇ ತೋರಿಸ್ಕೊಡ್ತೀನಿ, ಬನ್ನಿ. ಇದರಲ್ಲೇ ತುಂಬಾ ರೀತಿಯಾಗಿ ಬರುತ್ತೆ. ಅಂದ್ರೆ ನೋಡಿ, ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಯಮಹ ಅವರು. ಇವಾಗ ನಮಗೆ ಎಲ್ಲರಿಗೂ ಒಂದು ಹೆಲ್ಪ್ ಆಗ್ಲಿ ಅಂತ ಮೋಡ್ ಚೇಂಜಿಂಗ್ ಬಟನ್. ಮೋಡ್ ಚೇಂಜಿಂಗ್ ನೋಡಿ, ಈಗ ಟ್ರಿಪ್ ಆಯ್ತು ನೋಡಿ, ಈ ಎಕೋ ಆಯ್ತು, ಆವರೇಜ್ ಎಕೋ ಆವರೇಜ್ ನೋಡಿ, ಇದು ನಮ್ಮ ನಾರ್ಮಲ್. ಇದು ನೋಡಿ ಆಯಿಲ್ ಕೂಲ್. ಆಯಿಲ್ ಅಲ್ಲಿ ಇದು 165 ಕಿಲೋಮೀಟರ್ಸ್ ಅಲ್ಲಿ ರನ್ ಆಗುತ್ತೆ. ಅಂದ್ರೆ ಈಗ ನಾವು ಟ್ಯಾಂಕ್ ಫುಲ್ ಮಾಡಿದೀವಿ, ಅಂದ್ರೆ ಟ್ಯಾಂಕ್ ಫುಲ್ ಮಾಡಿದ್ರಿಂದ 165 ಕಿಲೋಮೀಟರ್ ಅಲ್ಲಿ ಇದು ರನ್ ಆಗುತ್ತೆ ಅಂತ ಇದು ತೋರಿಸ್ತಾ ಇದ್ದಾರೆ. ನೋಡೋಣ ಇದು ಯಾವ ತರ ಇದಾಗುತ್ತೆ ಅಂತ. ನೋಡಿ, ಇನ್ನೊಂದು ಫೀಚರ್ಸ್ ಅಂದ್ರೆ ವಿ ಬೆಲ್ಟ್, ಅಂದ್ರೆ ವಾಚ್ ಬೆಲ್ಟ್ ನೋಡಿ. ಇದು ತ್ರಿಬಲ್ ಅಂತ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಮಗೂ ಐಡಿಯಾ ಇಲ್ಲ ಏನು. ಅದು ODO ಓಕೆ, ODO ಅಂತ ಈ ಪಕ್ಕನೇ ಯಾರು ಗೊತ್ತಂದ್ರೆ ODO ಅಂತ ಇದು ಕೊಟ್ಟಿದ್ದಾರೆ. ನೋಡಿ ಯಾವ ತರ ಇದೆ ಅಂತ ಇನ್ನೊಂದು ಸ್ವಲ್ಪ ಹತ್ತರಿಂದ ತೋರಿಸ್ತೀನಿ. ನೋಡಿ ಯಾವ ತರ ಗಾಡಿ ಕೂಡ ನೋಡಿ, ಸಖತ್ತು ಒಂದು ಫೀಚರ್ಸ್ ಇರೋ ಗಾಡಿ. ಅಂದ್ರೆ ಯಮಹದಲ್ಲಿ ನಮ್ಮ 2025 ಅಲ್ಲಿ ಒಂದು ಬಂದಿರೋ ಒಂದು ಟೂರಲ್ಲೇ ಮಾಡಲಿಂಗ್ ಆಗಿದೆ. ಬಂದಿರೋದು ಪಿರಿಯಾಪಟ್ಟಣದಿಂದ ತಂದು ಸಖತ್ ಅವನಿಗೊಂದು ಮೋಟರ್ಸ್. ಪ್ರಿಯಾಪಟ್ಟಣ ಅರ್ಜುನ್ ಮೋಟರ್ಸ್ ಇಂದ ನಾನು ಮಿನಿಮಮ್ ಒಂದು 3 ಮಂತ್ ಒಳಗೇನೆ ಬುಕ್ ಮಾಡಿದ್ದೆ ನಾನು ಈ ಗಾಡಿನ. ಅಲ್ಲಿ ಅರ್ಜುನ್ ಮೋಟರ್ಸ್ ಅವ್ರಿಗೆ ಹೋಗಿ ಅಲ್ಲಿ ಹೋಗಿ ನಾನು ಪ್ರಿಯಾಪಟ್ಟಣದಿಂದ ಗಾಡಿಯನ್ನು ಮಾಡಿದ್ದೀನಿ, ಇದನ್ನ ಮಾಡಿದ್ದೀನಿ. ಇದರಲ್ಲಿ ಏನಿದೆ ಅಂದ್ರೆ ಬ್ಲೂಟೂತ್ ಸಿಸ್ಟಮ್ ಇದೆ. ಬ್ಲೂಟೂತ್ ಸಿಸ್ಟಮ್ ಏನಕ್ಕೋಸ್ಕರ ಅಂದ್ರೆ, ಬ್ಲೂಟೂತ್ ಸಿಸ್ಟಮ್ ಅಂದ್ರೆ ನಮ್ ಗಾಡಿ ಎಲ್ಲಿವರೆಗೆ ಓಡುತ್ತೆ, ಎಷ್ಟು ಮೈಲೇಜ್ ಬರುತ್ತೆ ಬರುತ್ತೆ, ಮತ್ತೆ ನಮ್ ಗಾಡಿ ಯಾರು ಎಷ್ಟು ಕಿಲೋಮೀಟರ್ ಓಡಿಸಿದ್ದಾರೆ, ಪೆಟ್ರೋಲ್ ಎಷ್ಟಿದೆ, ಇನ್ನು ಎಷ್ಟು ಕಿಲೋಮೀಟರ್ ಓಡಬಹುದು ಗಾಡಿ ಅಂತ ಏನ್ ಮಾಡ್ತಾರೆ, ಬ್ಲೂಟೂತ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ಕೊಡ್ತಾರೆ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾರೆ. ಅದು ಬಿಟ್ರೆ ನೆಕ್ಸ್ಟ್ ಕಾಲ್ ರೆಕಾರ್ಡಿಂಗ್ ಪ್ಲಸ್ ನಾವ್ ಹಿಂಗೆ ಮೊಬೈಲಲ್ಲಿ ಯಾವ ತರ ಕಾಲ್ ಬರುತ್ತೆ, ಸೇಮ್ ಇದರಲ್ಲಿ ಏನಾಗುತ್ತೆ, ಡಿಸ್ಪ್ಲೇಲಿ ಏನಾಗುತ್ತೆ, ಕಾಲ್ ಅನ್ನೋದನ್ನ ಏನಾಗುತ್ತೆ ಶೋ ಆಗುತ್ತೆ. ಈಗ ಫೋನಲ್ಲಿ ಮೆಸೇಜ್ ಬಂದ್ರು ಸಮೇತ ಏನಾಗುತ್ತೆ, ಸ್ಟಾರ್ಟಿಂಗ್ ಬ್ಲೂಟೂತ್ ಸಿಸ್ಟಮ್. ಇದರಲ್ಲಿ ಏನಿದೆ ಅಂದ್ರೆ ಬ್ಲೂಟೂತ್ ಸಿಸ್ಟಮ್ ಇದೆ. ಪ್ಲಸ್ ಏನಂದ್ರೆ, ಈಗ ನಮ್ಮ ಗಾಡಿ ನಮ್ಮ ಫ್ರೆಂಡ್ಸ್ ಯಾರು ತಗೊಂಡೋಗಿರ್ತಾರೆ, ಈಗ ಅವ್ರು ಎಷ್ಟು ಕಿಲೋಮೀಟರ್ ಓಡಿಸಿದ್ದಾರೆ, ಪೆಟ್ರೋಲ್ ಹಾಕಿದಾರಾ ಇಲ್ವಾ, ಎಷ್ಟು ಪೆಟ್ರೋಲ್ ಕೆಪಾಸಿಟಿ ಇದೆ, ಇದರಲ್ಲಿ ಇನ್ನೂ ಎಷ್ಟು ಕಿಲೋಮೀಟರ್ ಓಡಬಹುದು ಪೆಟ್ರೋಲಿಂದ ಅಂತ ಏನ್ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಫೀಚರ್ಸ್ ಬಗ್ಗೆ ಏನ್ ಮಾಡಿದ್ದಾರೆ, ಇಲ್ಲಿ ಬ್ಲೂಟೂತ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ವಿತ್ ಇದ್ರ ಜೊತೆ ಏನಿದೆ ಅಂದ್ರೆ, ನಮ್ಮ ಫೋನಲ್ಲಿ ಯಾವ ತರ ಕಾಲ್ ಇದು ಬರುತ್ತೆ, ಸೇಮ್ ಇದರಲ್ಲಿ ನಮ್ಗೆ ಏನಾಗುತ್ತೆ ಶೋ ಆಗುತ್ತೆ. ನಮ್ಗೆ ಈಗ ಯಾರು ಕಾಲ್ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಸಮೇತ ಏನಾಗುತ್ತೆ ಇದರಲ್ಲಿ ಶೋ ಆಗುತ್ತೆ. ವಿತ್ ಅದರ ಜೊತೆ ಮೆಸೇಜ್ ಈ ಥರ ಏನಿದೆ, ತುಂಬಾ ಇದಿದೆ. ನೆಕ್ಸ್ಟ್ ಈ ಬಟನ್ ಬಂದು ಈಗ ನೀವು ನೋಡಿರ್ಬೋದು, ಈ ಬಟನ್ ನೋಡಿರ್ಬೋದು, ಪ್ರತಿಯೊಂದು ಗಾಡಿಯಲ್ಲಿ ಏನಿರುತ್ತೆ, ಇದು ಆಫ್ ಆನ್ ಅಂತ ಏನಿರುತ್ತೆ, ಇಂಜಿನ್ ಆಫ್ ಆನ್ ಸ್ವಿಚ್ ಅಂತ ಇರುತ್ತೆ. ಆದ್ರೆ ಈ ಗಾಡಿಯಲ್ಲಿ ಡಿಫ್ರೆಂಟ್ ಇದೆ. ಏನಂದ್ರೆ ಇದು ಆಟೋಮೆಟಿಕ್ ಸಿಸ್ಟಮ್ ಅಂತಾರೆ. ಆಟೋಮೆಟಿಕ್ ಸಿಸ್ಟಮ್ ಬಗ್ಗೆ ನಿಮ್ಗೆ ಏನ್ ಮಾಡ್ಕೊಡ್ತೀನಿ, ಹೇಳ್ಕೊಡ್ತೀನಿ. ಇಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆಯಲ್ಲ, ಇದೇನಿದೆ ನಿಮಗೆ ಆಟೋಮೆಟಿಕ್ ಸಿಸ್ಟಮ್ ಅಂತ ಇದೆ. ಹೌದಾ? ಈಗ ನೋಡಿ, ಬೇಕಾದ್ರೆ ನಿಮಗೆ ಆಫ್ ಮಾಡಿ ಆನ್ ಮಾಡಿ ತೋರಿಸ್ಕೊಡ್ತೀನಿ. ಇದೊಂದು ಟೆಸ್ಟ್ ಡ್ರೈವ್ ತಗೊಳ್ಳೋಣ, ನಾನು ತಗೋತೀನಿ ಒಂದು ಟೆಸ್ಟ್ ಡ್ರೈವ್. ಈಗ ನೋಡಿ, ನಾನೇನ್ ಮಾಡ್ತೀನಿ ಅಂದ್ರೆ, ಇದು ನೀವು ಆನ್ ಮಾಡ್ತೀನಿ, ಇಲ್ಲಿ ಏನ್ ಬರುತ್ತೆ, ಬ್ಲಿಂಕ್ ಆಗುತ್ತೆ ನೋಡಿ. ಏನಂತ ಬ್ಲಿಂಕ್ ಆಗುತ್ತಲ್ಲ, ಇದು ಆಟೋಮೆಟಿಕ್ ಸಿಸ್ಟಮ್ ಅಂತ. ಇಲ್ಲಿ ಯಾಕೋ ಅಂತ ಬ್ಲಿಂಕ್ ಆಗೋದಂದ್ರೆ, ಇದು ಇಂಜಿನ್ ಕೂಲರ್ ಅಂತ ಅರ್ಥ. ಈಗ ನಾವೇನ್ ಮಾಡ್ಬೇಕು, ನಮಗೆ ಹೈಯೆಸ್ಟ್ ಮೈಲೇಜ್ ಬೇಕಂದ್ರೆ ನಾವು ಇಂಜಿನ್ ಕೂಲರ್ ಅಲ್ಲಿ ಏನ್ ಮಾಡ್ಬೇಕು, ಈ ಗಾಡಿನ ನಾವು ಡ್ರೈವ್ ಮಾಡ್ಬೇಕಾಗುತ್ತೆ. ಇಂಜಿನ್ ಕೂಲರ್ ನಾವು ಡ್ರೈವ್ ಮಾಡಿದ್ರೆ ಮಿನಿಮಮ್ ಅಂದ್ರೆ ಈ ಗಾಡಿ ಸಖತ್ ಮೈಲೇಜ್ ಇದೆ. ಹೌದು. ಏನಂದ್ರೆ ಇದು ಮಿನಿಮಮ್ ಅಂದ್ರೆ ಒಂದು 60-65 ಏನಿದೆ ನಮಗೆ ಪಕ್ಕಾ ಮೈಲೇಜ್ ಸಿಗುತ್ತೆ ಈ ಗಾಡಿ. ಬೇರೆ ಗಾಡಿ ಮಿನಿಮಮ್ ಒಂದು 45 ಸಿಗ್ಬೋದು. ಆದ್ರೆ ಈ ಗಾಡಿ ಸಖತ್ ಏನಿದೆ, ಫ್ಯೂಚರ್ ಇದೆ, ವಿತ್ ಇಂಜಿನ್ ಕೂಲರ್ ಇದೆ. ಇದು ಫ್ಯೂಚರ್ ಇದೆ. ಓಕೆ, ವಿತ್ ಫೀಚರ್ಸ್ ಇರುತ್ತೆ. ವಿತ್ ಇದು ಇಂಜಿನ್ ಕೂಲರ್ ಗಾಡಿ ಆಗಿದೆ. ಏನಿದೆ, ಇಂಜಿನ್ ಕೂಲರ್ ಗಾಡಿ. ಈಗ ಬೇರೆ ಗಾಡಿಯಲ್ಲಿ ಏನ್ ಮಾಡ್ಬೇಕಂದ್ರೆ, ಡೈರೆಕ್ಟ್ ನಾವು ಸೆಲ್ಫ್ ಸ್ಟಾರ್ಟ್ ಹೊಡಿಬಹುದು. ಆದ್ರೆ ಈ ಗಾಡಿಯಲ್ಲಿ ಡೈರೆಕ್ಟ್ ಸೆಲ್ಫ್ ಸ್ಟಾರ್ಟ್ ಹೊಡಿಯಕ್ಕಾಗಲ್ಲ. ಏನಕ್ಕೋಸ್ಕರ ಅಂದ್ರೆ, ಬ್ರೇಕ್ ಹಿಡಿದ್ರೆ ಸೆಲ್ಫ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ನಾವು ಈ ಗಾಡಿಗೆ ಅಪ್ಲೈ ಮಾಡ್ಬೇಕಂದ್ರೆ. ಬೇಕಾದ್ರೆ ಈಗ ನಮ್ಮ ಪುನೀತ್ ಅವ್ರು ಏನ್ ಮಾಡ್ತಾರೆ, ಈ ಗಾಡಿನ ಒಂದು ಟೆಸ್ಟ್ ಡ್ರೈವ್ ಹೋಗ್ಬಿಟ್ಟು ಬರ್ತಾರೆ. ಇನ್ನೊಂದು ಫೀಚರ್ ಇದೆ, ಬನ್ನಿ. ಮಿಸ್ ಮಾಡಿದ ಇನ್ನೊಂದು ಫೀಚರ್ ಅಂದ್ರೆ ಬ್ರೇಕ್ ಲೈಟ್. ನಾರ್ಮಲ್ ಆಗಿ ನೀವು ಈ ಕಾರ್ ಆಮೇಲೆ ಬಸ್ ಆ ಥರದೆಲ್ಲ ನೀವು ನೋಡಿರ್ಬೋದು. ಅಂದ್ರೆ ಬ್ರೇಕ್ ಇದ್ದ ತಕ್ಷಣ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಒಂದು ಲೈಟ್ ಆನ್ ಆಗೋ ಥರ. ಅದು ಯಾವ ಥರ ಬರುತ್ತೆ ಅಂದ್ರೆ, ನಮ್ಮ ಬೈಕ್ ಕಾರಲ್ಲಿ ಮಾತ್ರ ಫೀಚರ್ ಇರ್ತದೆ. ಫಸ್ಟ್ ಇದೊಂದು ಟೆಸ್ಟ್ ಡ್ರೈವ್ ತೆಗೆದು ನೋಡೋಣ ಬನ್ನಿ. ಬ್ರೇಕ್ ಹಿಡಿ ಹಂಗೆ ನೋಡಿ, ಬ್ರೇಕ್ ಇದು ಯಾವ ಥರ ಇದೆ ಒಂದು ಟೆಸ್ಟ್ ಡ್ರೈವ್ ತಗೊಂಡು ಬರ್ತೀನಿ, ಹೋಗ್ಬರ್ಲಾ? ನೋಡೋಣ, ಸ್ವಲ್ಪ ದೂರಾಗಿ ಬರೋಣ. ನೋಡಿ, ನಾರ್ಮಲ್ ಆಗಿ ಇದು ಕೊಟ್ಟರೆ ಜಾಸ್ತಿ ಪಿಕಪ್ ಕಡಿಮೆ ಇದೆ ಗಾಡಿ.
ಅಂದರೆ ಜ್ಞಾನ ಮಾಡೋದಾದ್ರೆ ಅಂದರೆ ಜಾಸ್ತಿ ನಾವು ಕೊಡ್ತಾ ಇಲ್ಲ, 90ನಲ್ಲಿ ಹೋಯ್ತಾ ಉಂಟು. ಅದು ಸ್ವಲ್ಪ ಪಿಕಪ್ ಕಮ್ಮಿ ಇದೆ ಗಾಡಿ. ನೋಡಿ ಗಾಡಿ ಸೌಂಡ್ ಯಾವ ಥರ ಇದೆ ಅಂತ ನೀವು ಚೆಕ್ ಮಾಡ್ಬೋದು. ಇದು ಡಬಲ್ ಸೈಡ್ ಶಾಕ್ ಅಬ್ಸರ್ ಇದೆ ಇದರಲ್ಲಿ. ಇದು ಯಾವ ಥರ ಬರುತ್ತೆ ಅಂದರೆ ಇದೊಂದು ಆಟೋಮೆಟಿಕ್ ಸಿಸ್ಟಮ್ ಅಂತ ಅದೇನು ಇದು ಬ್ಲಿಂಕ್ ಆಗಬೇಕು, ಬ್ಲಿಂಕ್ ಆಗಿಲ್ಲ, ಹೋಗ್ಬೋದು. ಒಂದು ಆಟೋಮೆಟಿಕ್ ಸಿಸ್ಟಮ್ ಅಂತ ಅದನ್ನು ತೋರಿಸ್ಕೊಡ್ತೀನಿ. ಇದು ಬ್ಲಿಂಕ್ ಆಗಬೇಕು, ಆಟೋಮೆಟಿಕ್ ಅಂದ್ರೆ ಬ್ಲಿಂಕ್ ಆಗಬೇಕು. ತೋರಿಸ್ಕೊಡ್ತೀನಿ ಇವಾಗ ನೋಡಿ. ಒಂದು ಟೆಸ್ಟಲ್ಲಿ ತೊಗೊಂಡು ಬರ್ತೀನಿ ಹೋಗ್ಬಿಟ್ಟು. ಬಂದ ಫ್ರೆಂಡ್ಸ್ ಅವನು ನೋಡಿ. ಇದೊಂದು ಎಕೋ ಸಿಸ್ಟಮ್ ಅಂತ ಒಂದು ಆನ್ ಆಗಿತ್ತು. ಇದೊಂದು ಫೀಚರ್ ನೋಡಿ, ಇದೊಂದು ಇದೇ ತರ ಒಂದು ಫೀಚರ್ ಅದಾಗೆ ಆಫ್ ಆಗ್ತಿದೆ ಗೈಸ್ ಗಾಡಿ. ಅದೇ ನೋಡಿ, ಅದಾಗೆ ಆಫ್ ಆಯ್ತು. ನಾನು ಏನು ಮಾಡಿಲ್ಲ, ಇನ್ನೊಂದು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ. ನಿಮಗೆ ತೋರಿಸ್ಕೊಡ್ತೀನಿ. ಅಂದರೆ ಯಮಹಾ ZR ಅಲ್ಲಿ ರೇ ZR ಅಲ್ಲಿ ಒಂದು ಬಂದಿರೋ ಒಂದು ನನಗೊಂದು ಬೆಸ್ಟ್ ಫೀಚರ್ ಅನ್ನಿಸ್ತಿದ್ದು. ಅಂದರೆ ಯಾವ ಥರ ಅಂದ್ರೆ ನೋಡಿ, ಈಗ ನೋಡಿ ನನಗ ಏನಾದರೂ ಒಂದು ಏನಾದರೂ ಓಕೆ, ಈಗ ಆಟೋಮೆಟಿಕ್ ಅದು ನಾವು ಬೇರೆ ಟೂ ವೀಲರ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಗಾಡಿ ಆಗಿರ್ಬೋದು, ಆ ಕೀ ಹಾಕ್ಬಿಟ್ಟು ಬಟನ್ ಹೊತ್ತನೇ ಸ್ಟಾರ್ಟ್ ಆಗೋದು ಅಲ್ವಾ. ಇದು ನೋಡಿ ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ಟ್ರಾಫಿಕ್ ಜಾಮ್ ಅಲ್ಲಿ ಈ ಥರ ಯೂಸ್ ಆಗುತ್ತೆ ಸ್ವಲ್ಪ. ನೋಡಿ ಇದು ನಾನು ಏನು ಮಾಡಿಲ್ಲ, ಅದಾಗೆ ಆಫ್ ಆಯಿತು. ನೋಡಿ ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ಬೇಕಾದ್ರೆ. ಇದು ಮಾಡಿಬಿಟ್ಟಿದ್ದೀನಿ, ಏನು ಮಾಡಿಲ್ಲ ನಾನು. ಅಂದರೆ ಒಂದೊಂದು ಸ್ಕೂಟರ್ ನೀವು ನೋಡಿರ್ಬೋದು, ಅದನ್ನು ನೀವು ಅನ್ಕೋತಿರ್ಬೋದು. ನೋಡಿ ಅದಾಗೆ ಆಫ್ ಆಯಿತು. ನೀವು ಅನ್ಕೋತಿರ್ಬೋದು ಗಾಡಿನ ನೋಡಿ ಈ ಥರ ಸ್ಟಾರ್ಟ್ ಮುಂಚೆ ಟ್ರಾಫಿಕ್ ಜಾಮಲ್ಲಿ ಎಲ್ಲರೂ ಸ್ವಿಚ್ ಆಫ್ ಮಾಡಿ ಆನ್ ಮಾಡಬೇಕು. ನೋಡಿ ಯಾವತ್ತಂದ್ರೆ ಬೇರೆ ಗಾಡಿಯಲ್ಲಿ ಈ ಥರ ಫೀಚರ್ಸ್ ಬರ್ತದೆ. ನೋಡಿ ಈ ಥರ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡಿ. ಈಗ ಇದು ಆಟೋಮೆಟಿಕ್ ಮಾಡಲ್ ಇರೋದ್ರಿಂದ ಈಗ ನೋಡಿ ಈಗ ಅದಾಗೆ ಆಫ್ ಆಯ್ತದೆ, ಅದಾಗೆ ಆಫ್ ಆಯಿತು. ನೋಡಿ ಈಗ ಅದನ್ನ ಪುನಃ ಈಗ ಸ್ಟಾರ್ಟ್ ಮಾಡಬೇಕಂದ್ರೆ ಬರೀ ಒಂದು ಎಕ್ಸ್ಲೇಟರ್ ಮಾತ್ರ ಹಿಂಗೆ ರೈಸ್ ಸಾಕು. ನೋಡಿ ಅಂದರೆ ನೋಡಿ ಒಂದು ಟ್ರಾಫಿಕ್ ಜಾಮ್ ಆಗಿರ್ಬೋದು, ಯಾವುದೇ ಒಂದು ಥರ ಒಂದು ನಮಗೆ ಒಂದು ಇದಾಗಿರ್ಬೋದು, ಕೇವಸ್ ಆಗಿರ್ಬೋದು, ಯಾವುದೇ ಒಂದು ಥರ ಕೇವಸ್ ಆಗಿರ್ಬೋದು, ಅಂಥದ್ರಲ್ಲಿ ಸಖತ್ ಒಂದು ಯೂಸ್ಫುಲ್ ಗಾಡಿ. ಅಂದರೆ ನಾನು ಸಜೆಸ್ಟ್ ಮಾಡೋ ಪ್ರಕಾರ ನೀವೆಲ್ಲ ತಗೊಳ್ಳಿ ಈ ಗಾಡಿನ. ಅಂದರೆ ಚೆನ್ನಾಗಿದೆ ಗಾಡಿನ. ಮತ್ತು ಇದೇ ಥರ ವಿಡಿಯೋಸಿಗೆ, ಮೋಟೋ ವಿಡಿಯೋಸಿಗೆ ನೋಡ್ತಾ ಇರಿ. ಅಂದರೆ ನೋಡೋಣ ಈ ವಿಡಿಯೋಗೆ ಯಾವ ಥರ ಸಪೋರ್ಟ್ ಬರ್ತದೆ ಅಂತ. ಅದನ್ನ ನೋಡಿ ಇದನ್ನ ಕಂಟಿನ್ಯೂ ಮಾಡ್ತೀನಿ ನಾನು, ಇದು ಯೋಚನೆ ಮಾಡ್ತೀನಿ. ಮತ್ತು ಇದೇ ಥರ ವ್ಲಾಗ್ಸ್ನ ನೋಡ್ತಾ ಇರಿ ಪುನಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಮತ್ತು ಇದ್ದು ಕ್ರೆಡಿಟ್ಸ್ ಹೇಳ್ಬೇಕಾಗಿರೋದು ನಮ್ಮ ಗಾಡಿದು ಓನರ್ಗೆ, ಅಂದರೆ ಪ್ರವೀಣ್ 777 ಪ್ರವೀಣ್. ಪ್ರವೀಣ್ 777 ಪ್ರವೀಣ್. ಪ್ರವಿ 777 ಪ್ರವಿ ಅಂದರೆ ಯು ಕ್ಯಾನ್ ಸಿ ಮೀ. ಅಂದರೆ ಜಾನ್ಸಿನ ಹೀಲಾಗಿದ್ದಾನೆ ಈಗ, ಗಾಡಿ ಆಗಿದ್ದಾನೆ. ಅದ್ರದ್ದು ಇನ್ನೊಂದು ಸ್ಕೂಟರ್ ಬಿಟ್ಟಿದ್ರು ಈಗ ಹೊಸದಾಗಿ, ಯಾವ್ದಂದ್ರೆ ಎರೆಕ್ಸ್ ಬಗ್ಗೆ ಸ್ವಲ್ಪ ಜನ ಕೇಳಿರ್ಬೇಕು. ಅದ್ರಕ್ಕಿಂತ ಚೆನ್ನಾಗಿದೆ, ಯಾಕೆಂದ್ರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀವಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಂದ್ರೆ ಈ ಗಾಡಿಗೂ ಆ ಗಾಡಿಗೆ ಹೋಲಿಸಿದ್ರೆ ಅದು ಇಂಜಿನ್ ಪವರ್ ಜಾಸ್ತಿ ಇದೆ. ಯಾಕೆಂದ್ರೆ ಅದು R15 ಇಂಜಿನ್ ಇದೆ. ಆಮೇಲೆ R15 ಏನು ಟೆಕ್ನಾಲಜಿ ಇದೆ, ಪ್ರತಿಯೊಂದು ಟೆಕ್ನಾಲಜಿ ಅದರಲ್ಲಿದೆ. ಆದರೆ ಮೈಲೇಜ್ ಸ್ವಲ್ಪ ಕಡಿಮೆ ಇದೆ. ಆದರೆ ಅದನ್ನಕ್ಕಿಂತ ಇದು ಹೋಲಿಸಿದ್ರೆ ಇದು ಮೈಲೇಜ್ ಸ್ವಲ್ಪ ಜಾಸ್ತಿ ಇದೆ. ಆದರೆ ಇದ್ರ ಸಿಸ್ಟಮ್ ಅದರಲ್ಲಿ ಒಂದು 2-3 ಸಿಸ್ಟಮ್ ಇದರಲ್ಲಿ ಇದೆ ಹೊರತು ಅದಕ್ಕಿಂತ ಮೈಲೇಜ್ ಏನಿದೆ ಅದು ಎರೆಕ್ಸ್ ತುಂಬ ಕಡಿಮೆ ಇದೆ. ಈಗ ನನಗೆ ಎರೆಕ್ಸ್ಗಿಂತ ಬೆಟರ್ ಅನ್ಸಿದ್ದು ಈ ಗಾಡಿ. ಯಾಕೆಂದರೆ ನಾನು ಶೋರೂಮಲ್ಲೇ ಟೆಸ್ಟ್ ಮಾಡಿದೆ ಗಾಡಿನ. ಅದಕ್ಕಿಂತ ಎರೆಕ್ಸ್ಗಿಂತ ಬೆಟರ್ ಸ್ಕೂಟರ್ ಅಂದರೆ ನನಗೆ ಈ ರೈಸ್ ZR ಇದು ತುಂಬ ಬೆಟರ್ ಅನ್ಸಿದೆ. ಮತ್ತು ZR ಇದೇ ಥರ ಮೋಟೋ ವ್ಲಾಗಿಂಗ್ಗೆ ವಿಡಿಯೋಸ್ನ ನೋಡ್ತಾ ಇರಿ. ನಂದು ಚಾನಲ್ ಅಂದರೆ ನಮ್ಮೆಲ್ಲರ ಚಾನಲ್ ಪುನಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಅಂದರೆ ಯಾಕಂದರೆ ಇದು ನಾನು ಪುನೀತ್ ಅಂದರೆ ನಾನು ಅಲ್ವಾ, ನಂದು ಹೆಸರಲ್ಲಿ ಚಾನಲ್ ಇದೆ ಅಂದ ತಕ್ಷಣ ಅದು ನಂದು ಚಾನಲ್ ಆಗಲ್ಲ. ಯಾಕಂದರೆ ಈ ಚಾನಲ್ ಹಿಂದ್ಗಡೆ ಇರೋ ಇನ್ನೂ ಸುಮಾರು ಜನದ್ದು ಶ್ರಮ ಆಗಲಿ, ಪರಿಶ್ರಮ ಆಗಲಿ ಎಲ್ಲ ಇದೆ. ಅಂದರೆ ಸೇಮ್ ಕ್ರೆಡಿಟ್ ಅವ್ರಿಗೂ ಸೇರಬೇಕು. ಸೊ ನೋಡೋಣ ಇನ್ನು ಯಾವ ಥರ ಇದಕ್ಕೆ ರೆಸ್ಪಾನ್ಸ್ ಸಿಗುತ್ತೆ, ಯಾವ ಥರ ಇದಾಗುತ್ತೆ ಅಂತ. ಒಂದು ಫಸ್ಟ್ ಮೋಟೋ ವ್ಲಾಗ್ ಆಗಿರ್ತದೆ. ನಾನು ಇದನ್ನ ಕಂಟಿನ್ಯೂ ಮಾಡಬೇಕಂದ್ರೆ ನೀವುಗಳೇ ನಮಗೆ ಸಪೋರ್ಟ್ ಮಾಡಬೇಕು. ಮತ್ತು ಬೇರೆ ಬೇರೆ ಗಾಡಿ ಕೊಡ್ತೀರ ನನ್ನ ಹತ್ರ. ನೆಕ್ಸ್ಟ್ ನಾನು ಹೇಳಿರೋ ಪ್ರಕಾರ ನೆಕ್ಸ್ಟ್ ಸುಜುಕಿ ಸರ್ವಿಸ್ ಬಗ್ಗೆ ಹೇಳ್ತೀನಿ. ಸುಜುಕಿ ವಿ-ಸ್ಟ್ರೋಮ್ ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಅಂದರೆ ಆ ಗಾಡಿ ನಮ್ಮ ಹತ್ರ ಇದೆ. ಸೊ ಅದು ನನ್ನ ಹತ್ರ ಇದೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಅದ್ರ ಬಗ್ಗೆ ಅಂದ್ರೆ ಟೆಸ್ಟ್ ಡ್ರೈವ್ ತೆಗೆದು ತೋರಿಸ್ತೀನಿ ಯಾವ ಥರ ಅಂತ. ನೋಡೋಣ, ಇದೇ ಥರ ವೀಡಿಯೋಸ್ಗೆ ನೋಡ್ತಾ ಇರಿ. ಮತ್ತು ಇದ್ರದ್ದು ಸರ್ವಿಸ್ ಎಷ್ಟು? ಇದು 1000 ಕಿಲೋಮೀಟರ್ ಓಡಬೇಕು. ಮಿನಿಮಮ್ ಅಂದರೆ 5 ಸರ್ವಿಸ್ ಫ್ರೀ ಇದೆ. ಇದಕ್ಕೆ ಆಯಿಲ್ ಸರ್ವಿಸ್ಗೆ ಮಾತ್ರ ನಾವು ಪೇ ಮಾಡಬೇಕಾಗುತ್ತೆ. ಬಾಕಿ ಎಲ್ಲ 5 ಸರ್ವಿಸ್ ಏನಿದೆ ಇದಕ್ಕೆ ಫ್ರೀ ಇದೆ ಈ ಗಾಡಿಗೆ. ನೆಕ್ಸ್ಟ್ ಸರ್ವಿಸ್ ತಗೊಂಡೋಗೋ ಟೈಮಲ್ಲಿ ನಿಮ್ಗೆ ಏನು ಮಾಡ್ತೀನಿ,
ಆಗ ಅದ್ರ ಬಗ್ಗೆ ನಾವು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಏನ್ ಮಾಡ್ತೀವಿ ಹೋಯ್ತೀವಿ ನಾವು. ಆಮೇಲೆ ಗಾಡಿ ತೋರಿಸ್ತೀವಿ ಸರ್ವಿಸ್ ತಗೊಂಡೋದ್ಮೇಲೆ ಯಾವ ತರ ಇದೆ ಶೋರೂಮ್ ಅಲ್ಲಿ ಯಾವ ತರ ಸರ್ವಿಸ್ ಮಾಡ್ತಾರೆ ಅವರು. ಮತ್ತೆ ಇವನು ಯಾವ ಶೋರೂಮ್ ಇಂದ ಇದು ಗಾಡಿ ತಂದಿದ್ದಾನೆ ಎಲ್ಲ ನಮಗೆ ತೋರಿಸ್ತೀವಿ. ಅಂದ್ರೆ ಆ ಶೋರೂಮ್ ಅವ್ರಿಗೂ ಒಂದು ಏನಾಗಿದೆ ಒಂದು ಪ್ರಮೋಷನ್ ತರ ಆಯ್ತದೆ ಇರ್ಲಿ. ಬಟ್ ಓಕೆ, ನಮಗೆ ಅದರಿಂದ ಏನು ಸಿಗ್ತಾ ಇಲ್ಲ. ಬಟ್ ಓಕೆ ಇರಲಿ, ಒಂದು ಪ್ರಮೋಷನ್ ತರ ಆಗುತ್ತೆ. ಮತ್ತೆ ಇದೇ ತರ ವಿಡಿಯೋಸ್ನ ಎಂಡ್ ಮಾಡೋ ಟೈಮು ಇದೇ ವಿಡಿಯೋಸ್ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮರ್ಯಾದೆ ಫಾಲೋ ಮಾಡಿ, ಮತ್ತೆ ಮರ್ಯಾದೆ ಒಂದು ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡೋಣ ಯಾವ ಥರ ಅಂತ. ಮತ್ತೆ ಗೋಸ್ಟ್ ವಿಡಿಯೋಸ್ ಯಾಕೆ ಮಾಡ್ತೀರಾ ಅಂತ ನೀವು ಕ್ವಶನ್ ಕೇಳ್ಬೋದು. ಅಂದರೆ ಗೋಸ್ಟ್ ವಿಡಿಯೋಸ್ ಮಾಡೋಕ್ಕೆ ಯಾವಾಗ ಹೋಗ್ತಿದ್ದೀವಿ ನಾವು? ಯಾಕೆಂದ್ರೆ ನಾನು ಹೇಳಿದ್ದೀನಿ ಏನಕ್ಕೋಸ್ಕರ ಅಂದ್ರೆ ನಮ್ಗೆ ಸ್ವಲ್ಪ ಬೇರೆ ಗಾಡಿಯಲ್ಲಿ ಓಡಾಡೋಕೆ ಸ್ವಲ್ಪ ಆ ಕಡೆ ಈ ಕಡೆ ಇದಾಗುತ್ತೆ. ಅವ್ರಿಗೂ ಟೈಮ್ ಮನೆ ದೂರ ಆಗಿರೋದ್ರಿಂದ, ನಮ್ಮ ಮನೆ ದೂರ ಆಗಿರೋದ್ರಿಂದ, ಗಾಡಿಗಳ ಪ್ರಾಬ್ಲಮ್ ಇದ್ದಿದ್ದರಿಂದ ನಾವು ಇದು ಮಾಡಿದ್ವಿ. ಈಗ ಯಾವ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಬರಕ್ಕೆ ತಯಾರಾಗಿದ್ದಾರೆ. ಇನ್ನು ಯಾವಾಗ ನಾವು ಗೋಸ್ಟ್ ವಿಡಿಯೋಸ್ ಮಾಡಕ್ ಹೋಯ್ತು 2-3 ಡೇಸ್ ಒಳಗೆ ನಮ್ದು ಏನಾಗುತ್ತೆ ಗೋಸ್ಟ್ ವಿಡಿಯೋ ನಿಮ್ಗೆ ಶೋ ಆಗುತ್ತೆ. ಇನ್ನು 2-3 ಡೇಸ್ ಒಳಗೆ, ಅಂದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡಿ ಇನ್ನು 2-3 ಡೇಸ್ ಒಳಗೆ ನಿಮಗೆ ಗೋಸ್ಟ್ ವಿಡಿಯೋಸ್ ಬರ್ತದೆ. ನೋಡ್ತಾ ಇರಿ. ನಮ್ದು ಚಾನಲ್ ಅಲ್ಲ, ನಮ್ಮೆಲ್ಲರ ಚಾನಲ್. ಅಫಿಷಿಯಲ್. ಪೀಸ್ ಔಟ್.